ಬಸವರಾಜ್ ಅವರೇ, ನೀವು ಒಬ್ಬ ಅಭ್ಯರ್ಥಿಯ ಅರ್ಹತೆ ಬಗ್ಗೆ ಮಾತಾಡ್ತೀರಿ. ಕಾಂಗ್ರೆಸ್ಸಿನ ಕಣಕ್ಕಿಳಿದಿರ್ತಕ್ಕಂಥ ಅಭ್ಯರ್ಥಿಯ ಅರ್ಹತೆ ಏನು, ಕುಟುಂಬದ ಹಿನ್ನೆಲೆಯನ್ನು ಹೊರತುಪಡಿಸಿದರೆ ಪಕ್ಷಕ್ಕಾಗಿ ಅವರ ಸೇವೆ ಏನು, ಇವು ಸಹಜವಾಗಿ ಪ್ರಶ್ನೆ ಮಾಡುತ್ತೆ. ಇದೇ ಪ್ರಶ್ನೆಯನ್ನು ಪರೋಕ್ಷವಾಗಿ ಅವ್ರು ಕೇಳಿದ್ದಾರೆ. ಈಗ ಅಭ್ಯರ್ಥಿ ಅರ್ಹತೆ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅಭ್ಯರ್ಥಿಗೆ ಕ್ಷೇತ್ರದ ಪರಿಚಯದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವರೇ ಹೇಳಿದ್ರು ಸುಮಾರು 600 ಹಳ್ಳಿನ ಬಿ ಜೆ ಪಿಯವರು, ಇವರು 600 ಹಳ್ಳಿನ ಬಿ ಜೆ ಪಿಯವರು ಇನ್ನೂ ಹಳ್ಳಿಗಳಿಗೆ ಬಂದೇ ಇಲ್ಲ, ಸುಮಾರು ಹಳ್ಳಿಗಳಿಗೆ ಹೋಗಿದ್ದಾರೆ ಅಂತಾರೆ. 20 ವರ್ಷ 4 ಟೈಮ್ ಗೆದ್ದಂಥ ಬಿ ಜೆ ಪಿಯವ್ರ ಪರಿಸ್ಥಿತಿ ಹಿಂಗಾದರೆ ಸಹೋದರ ವಿನಯ್ ಕುಮಾರ್ ಅವರು ಪ್ರಥಮ ಬಾರಿಗೆ ಆ ಒಂದು ಗುರಿನ ಮುಟ್ಟಕ್ಕಾಗಲ್ಲ ಅನ್ನೋದೊಂದು ಅಭಿಪ್ರಾಯಕ್ಕೋಸ್ಕರ ಅವಕಾಶ ಕಾಯಿರಿ ಅಂತ ಹೇಳಿದೆ ಅಷ್ಟೇ. 650 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಸುಮಾರು 300 ಹಳ್ಳಿಗೆ ಕಾಲ್ನಡಿಗೆ ಮೂಲಕ ಈಗ ಟೋಟಲ್ 900 ಹಳ್ಳಿಗಳಿಗೆ ನಾನು ಭೇಟಿ ಕೊಟ್ಟು ಹೋದ ಹಳ್ಳಿನಲ್ಲೆಲ್ಲ ಇವತ್ತು ಏನಪ್ಪ ಅಂತಂದರೆ ವಿನಯ್ ಕುಮಾರ್ ಗೆಲ್ಲಿಸ್ಬೇಕನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಕೆಲವೊಬ್ಬರಿಗೆ 10 ವರ್ಷ ಮಾಡೋಕ್ಕಾಗದೆ ಸಾಧನೆನ 1 ಅಥವಾ 2 ವರ್ಷ ಮಾಡೋವಷ್ಟು ಸಾಮರ್ಥ್ಯ ಇರ್ತದೆ. ಹಾಗಾಗಿ ನಾನು ಕ್ಷೇತ್ರದ ಪರಿಚಯನೂ ಮಾಡ್ಕೊಂಡಿದ್ದೆ, ಸಮೀಕ್ಷೆಯಲ್ಲಿ ನನ್ನ ಹೆಸರು ಕೂಡ ಎಲ್ಲದರಲ್ಲೂ ಲೀಡಿಂಗ್ ಇತ್ತು. ಆದರೂ ಕೂಡ ಅದನ್ನು ಬೈಪಾಸ್ ಮಾಡಿ ಟಿಕೆಟ್ ತಗೊಂಬಂದಿದ್ದಾರೆ. ಎಲ್ಲ ಒಂದು ರೀತಿ ಚೆನ್ನಯ್ಯ ಒಡೆಯರಿಗೆ ಏನೋ ಒಂದು ಅನ್ಯಾಯ ಆಗಿತ್ತು, ಆ ಅನ್ಯಾಯ ನನಗಾಯಿತು ಅಂತ ಅನ್ನಿಸ್ತಾ ಇದೆ. ವಿನಯ್ ಅವರೇ, ಹೊಸ ಸಿದ್ಧಾಂತದ ಮೇಲೆ ನೀವು ಚುನಾವಣೆ ಎದುರಿಸ್ತಾ ಇದ್ದೀರಿ. ಈ ಒಂದು ಸಿದ್ಧಾಂತದ ಚುನಾವಣೆಯಲ್ಲಿ ನಿಮಗೆ ಜಯ ಸಿಗದೇ ಇದ್ದರೆ ಮುಂದಿನ ರಾಜ್ಯ ರಾಜಕಾರಣದ ನಿಮ್ಮ ಭವಿಷ್ಯ ಏನಾಗಿರುತ್ತೆ? ಸರ್, ಐ ವಿಲ್ ಗೋ ಟು ದ ಪೀಪಲ್. ನಾನು ದಾವಣಗೆರೆಯಲ್ಲೇ ಇರ್ತೀನಿ. ನಾಳೆ ಸೋಲ್ಲಿ ಗೆಲ್ಲಿ, ನಾನು ಗೆಲ್ಲೋ ಭರವಸೆ ಇದೆ, ಗೆಲ್ಲೋ ನಂಬಿಕೆ ಇದೆ. ಅದು ನಿಮಗೆ ಯು ವಿಲ್ ಬಿ ಶಾಕ್ಡ್ ವೆರಿ ಮಚ್. ಆ ರೀತಿ ಒಂದು ಸರ್ಪ್ರೈಸ್ ರಿಸಲ್ಟ್ ಬಂದೇ ಬರ್ತದೆ. ನಂದು ಸರ್ವೆ ಮಾಡಿಸಿದ್ದೀನಿ ನೋಡಿ. ಇನ್ ಕೇಸ್ ಸೋತ್ರೆ ನೆಕ್ಸ್ಟ್ ಡೇನೇ ಉಳಿದಿರೋ ಹಳ್ಳಿಗಳಿಗೆ ಭೇಟಿ ಕೊಡ್ತೀನಿ, ಉಳಿದಿರೋ ವಾರ್ಡ್ಗಳಿಗೆ ಭೇಟಿ ಕೊಡ್ತೀನಿ, ಅವುಗಳನ್ನೂ ಅರ್ಥ ಮಾಡ್ಕೊತೀನಿ. ಇದೇ ಕ್ಷೇತ್ರದಲ್ಲಿದ್ದು ಸಮಗ್ರವಾಗಿ ಅಧ್ಯಯನ ಮಾಡಿ ರೈತರ ಪರವಾಗಿ ನೀರಿಗೋಸ್ಕರ ಹೋರಾಟ ಮಾಡ್ತೀನಿ, ನಿರುದ್ಯೋಗಿಗಳ ಪರವಾಗಿ ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಶಾಲೆ ಎಲ್ಲಿ ಕಳಪೆ ಒಂದು ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ, ಅವರಿಗೆ ಒಳ್ಳೆ ಶಿಕ್ಷಣ ಸಿಗಲಿ ಅಂತಂದು ಇಲ್ಲೇ ಇದ್ಕೊಂಡು ರಾಜ್ಯ ಮಟ್ಟದ ಹೋರಾಟ ಮಾಡ್ತೀನಿ. ಬಿ.ಪಿ. ಹರೀಶ್ ಅವರೇ, ಒಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ, ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ್ ಇಲ್ಲಿಂದ ಗೆಲ್ತಾರೆ ಅಂತ. ವಿನಯ್ ಕುಮಾರ್ ಅದೇ ಹುಮ್ಮಸ್ಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಬಿಜೆಪಿಯಲ್ಲಿ ಈ ಒಳ ಜಗಳ ಏನು ಶುರು ಆಗಿತ್ತಲ್ಲ ಟಿಕೆಟ್ ಘೋಷಣೆಯಾದ ನಂತರ, ಅದಿನ್ನೂ ಪರ್ಕ್ಯುಲೇಟ್ ಆಗ್ತಾ ಇದೆಯಾ ಸರ್? ಅದರಿಂದ ಎಫೆಕ್ಟ್ ಆಗುತ್ತಾ ಬಿಜೆಪಿಗೆ? ಒಳ ಏಟು ಬೀಳೋ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಈಗ ಸಂಪೂರ್ಣವಾಗಿ 8 ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು ಪ್ರತಿಯೊಬ್ಬರು ಈಗಾಗಲೇ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ, ಯಾವುದೇ ಅನುಮಾನ ಇಲ್ಲ. ಹರೀಶ್ ಅವರೇ, GM ಸಿದ್ದೇಶ್ ಅವರಿಗೆ ಕಳೆದ 4 ಅವಧಿಯಲ್ಲಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಾಧನೆಯನ್ನು, ಅಭಿವೃದ್ಧಿಯನ್ನು ಗಾಯತ್ರಿಯಿಂದ ನಿರೀಕ್ಷೆ ಮಾಡಬಹುದಾ? ನೋಡಿ, ಅತಿ ಮುಖ್ಯ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಆಗಬೇಕು. ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದಂಥ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವು ಮಾಡ್ಬೋದು. ಇವತ್ತು ಈ ಕಾಂಗ್ರೆಸ್ ಈ ಗ್ಯಾರಂಟಿಯ ಮೂಲಕ, ಚೀಪ್ ಪಾಪ್ಯುಲಾರಿಟಿಯ ಮೂಲಕ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ದಿವಾಳಿತನವನ್ನು ಮಾಡಿದೆ. ಇವತ್ತು SC ST OBCಯ ಸುಮಾರು 11,500 ಕೋಟಿ ಹಣವನ್ನು ಅದನ್ನು ವಾಪಸ್ ಪಡೆದು ಇವತ್ತು ಹಿಂದುಳಿದವರಿಗೆ, ಹರಿಜನ ಗಿರಿಜನ ಬಂಧುಗಳಿಗೂ ಕೂಡ ಅನ್ಯಾಯ ಮಾಡಿರ್ತಕ್ಕಂಥ. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಬೇಕು, ನಮ್ಮ ದೇಶ ಬಲಶಾಲಿ ಆಗ್ತಕ್ಕಂಥದ್ದು ಮುಖ್ಯ. ಹಾಗಾಗಿ ನಮ್ಮ ಉದ್ದೇಶ ಇಡೀ ದೇಶದ ಅಭಿವೃದ್ಧಿ, ಒಂದು ಕ್ಷೇತ್ರದ ಅಭಿವೃದ್ಧಿ ಅಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಕುರುಬರಿಗೆ BJP ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ದೊಡ್ಡ ಸಂಖ್ಯೆಯ ಕುರುಬರು BJPಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯವಾಗಾದರೆ? ನೋಡಿ, ಜಾತಿ ಮೇಲೆ ಇವತ್ತು ನಮ್ಮ ದೇಶದಲ್ಲಿ ಯಾವೊಂದು ಜಾತಿ ಮೇಲೂ ಕೂಡ ಅಭ್ಯರ್ಥಿ ಟಿಕೆಟ್ ಕೊಡ್ತಕ್ಕಂಥದ್ದಾಗಲಿ, ಚುನಾವಣೆ ಗೆಲ್ತಕ್ಕಂಥದ್ದಾಗಲಿ ಆಗಲಿ, ಒಬ್ಬ ವ್ಯಕ್ತಿ ಎಲ್ಲ ಸಮಾಜದ ಎಲ್ಲ ಜಾತಿಯ ವಿಶ್ವಾಸ ಗಳಿಸಿದಾಗ ಮಾತ್ರ ಚುನಾವಣೆ ಗೆಲ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಸಾವಿರಾರು ಜಾತಿಗಳಿದೆ, ಯಾವೊಂದು ಜಾತಿಯಿಂದ ಕೂಡ ಏನು ಮಾಡಲಿಕ್ಕಾಗಲ್ಲ. ವ್ಯಕ್ತಿ ಮತ್ತು ಪಕ್ಷದ ಸಿದ್ಧಾಂತಗಳು ಜನಪರ ಇರಬೇಕು, ದೇಶದ ಪರ ಇರಬೇಕು, ಆಗ ಮಾತ್ರ ಆ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. 5 ಗ್ಯಾರಂಟಿಗಳನ್ನು ಹಾಗೂ SC ST ಹಿಂದುಳಿದ ವರ್ಗಗಳ ಏನು ಅನುದಾನಗಳಿತ್ತು ಅದನ್ನು ಗ್ಯಾರಂಟಿಗಳಿಗಾಗಿ ಬಳಸ್ಕೊಂಡಿದ್ದಾರೆ, ಆ ಮೂಲಕ ಅನ್ಯಾಯ ಮಾಡಿದ್ದಾರೆ ಅನ್ನೋದು ನೇರ ಆರೋಪ. ಗ್ಯಾರಂಟಿಗಳನ್ನ ಜನ ಒಪ್ಕೊಂಡು ಮತ ಕೊಟ್ಟ ಮೇಲೆ ಇವರ ಪಬ್ಲಿಸಿಟಿ ಬಗ್ಗೆ ಮಾತಾಡೋ ಅರ್ಹತೆ ಇವರಿಗಿಲ್ಲ. ಒಂದನೇದು. ಎರಡನೇದು, ಇವರಿಗೆ ಮಾಹಿತಿ ಇರೋಂಗೆ ಕಾಣಲ್ಲ ಅಥವಾ ಇದೆಯೋ ಇಲ್ಲ ಗೊತ್ತಿಲ್ಲ. ಇವರೇನು ದಾವಣಗೆರೆ ಉತ್ತರದಲ್ಲಿ ಶಾಸಕರಾಗಿದ್ದರು, ಮಾಜಿ ಸಚಿವರಿದ್ದರು,
ಅವರ ಮಗಳೇ ಈ 2,000 ರೂಪಾಯಿ ಗ್ಯಾರಂಟಿ ಹಣವನ್ನು ಪಡೆದಿದ್ದಾರೆ. ಮತ್ತು ಯಾಕೆ ಪಡಿಬೇಕಿತ್ತು? 2,000 ರೂಪಾಯಿ ಹಣವನ್ನು ಯಾಕೆ ಪಡಿಬೇಕಿತ್ತು? 5 ಗ್ಯಾರಂಟಿಗಳು ಬಡವರ ಪರವಾಗಿ, ನಮ್ಮ ತಾಯಂದ್ರ ಪರವಾಗಿ ಕೊಟ್ಟಿದ್ದೇವೆ. ಆ ಗ್ಯಾರಂಟಿಯ ರಿಸಲ್ಟ್ ಏನು ಅನ್ನೋದು ಈಗಾಗಲೇ ಆ ಪಕ್ಷಕ್ಕೆ ಗೊತ್ತಾಗಿದೆ. ಜೊತೆಗೆ ಇವರ ಒಂದು ಚುನಾವಣೆ ಅರ್ಹತೆ ಏನಪ್ಪ ಅಂದರೆ ಮೋದಿ ಹೆಸರು ಬಿಟ್ಟರೆ ಬೇರೆ ಏನೂ ಇಲ್ಲ ಇವ್ರ ಹತ್ರ. ವಿನಯ್, ಗ್ಯಾರಂಟಿಗಳನ್ನು ನೀವು ಹೇಗೆ ನೋಡ್ತೀರಿ? ನಾನು ಕಾಂಗ್ರೆಸ್ಸಲ್ಲಿದ್ದಾಗ ಟ್ವೀಟ್ ಮಾಡಿ ಗ್ಯಾರಂಟಿ ಯೋಜನೆಗಳನ್ನು ಸಪೋರ್ಟ್ ಮಾಡಿದ್ದೆ, ಈಗಲೂ ಕೂಡ ಸಪೋರ್ಟ್ ಮಾಡ್ತೀನಿ. ಅದಕ್ಕೆ ವಿರೋಧ ಇಲ್ಲ ನಂದು. ಈಗ ಪಕ್ಷೇತರ ಇದ್ದೀನಿ ಅಂದ ತಕ್ಷಣ ನಾನು ಅಪೋಸ್ ಮಾಡೋಕ್ಕೆ ಹೋಗಲ್ಲ. ಆದರೆ ಗ್ಯಾರಂಟಿ ಯೋಜನೆಗಳು ಮಾತ್ರ ಸಾಕಾಗೋದಿಲ್ಲ. ಮಾನವ ಅಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಬಂದಾಗ ನಾವು ಶಿಕ್ಷಣಕ್ಕೆ ಭಾಳ ಆದ್ಯತೆ ಕೊಡಬೇಕು, ಆರೋಗ್ಯಕ್ಕೆ ಭಾಳ ಆದ್ಯತೆ ಕೊಡಬೇಕು. ಅಂದರೆ ವ್ಯಕ್ತಿ ಸ್ವಂತ ದುಡ್ಕೊಳ್ಳೋ ಅಂಥ ಒಂದು ವ್ಯವಸ್ಥೆ, ಅವರಿಗೆ ಆ ಒಂದು ವ್ಯಕ್ತಿತ್ವ ಬೆಳೆಸೋವಂಥ ಶಿಕ್ಷಣ ನಾವು ಕೊಡಬೇಕು. ಎಲ್ಲೋ ಒಂದು ಕಡೆ ಅದು ಆಗ್ತಾ ಇಲ್ಲ. ಇನ್ನೊಂದು ದಾವಣಗೆರೆ ಅಂತ ಕ್ಷೇತ್ರ ಬಂದಾಗ ಅಭ್ಯರ್ಥಿಗಳು ಗ್ಯಾರಂಟಿ ಹೆಸರಲ್ಲಿ ಮತ ಕೇಳೋದು, ಅವ್ರು ಆ ಕಡೆಯವರು ಮೋದಿ ಹೆಸರಲ್ಲಿ ಮತ ಕೇಳೋದು ಎರಡೂ ತಪ್ಪು ಅನ್ನೋದು ನನ್ನ ಭಾವನೆ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್, ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ ಗ್ಯಾರಂಟಿಯನ್ನು ನೆಚ್ಚಿಕೊಂಡು ಪ್ರಚಾರವನ್ನು ಮಾಡ್ತಾ ಇದೆ. ಗ್ಯಾರಂಟಿಯ ಲಾಭ ಪಡ್ಕೊಂಡಿರ್ತಕ್ಕಂಥವರು ಫಲಾನುಭವಿಗಳು ಈ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಿದ್ದೆ ಆದರೆ ನಿಜವಾಗಲೂ ಕೂಡ ನಿಮ್ಮ ಸ್ಪರ್ಧೆಗೆ ದೊಡ್ಡ ಅಡ್ಡಿ ಆಗುತ್ತೆ ಈ ಕ್ಷೇತ್ರದಲ್ಲಿ ಅಂತಕ್ಕಂಥ ಮಾತು ಕೂಡ ಇದೆ. ಇದನ್ನು ಹೇಗೆ ರಿಸೀವ್ ಮಾಡ್ತೀರಿ ನೀವು? ನೀವು ಹೇಳೋದು ಕರೆಕ್ಟ್. ಆದರೆ ಇಲ್ಲಿ ದಾವಣಗೆರೆಯಲ್ಲಿ 1 ವರ್ಷ ನಾನು ಸತತವಾಗಿ ಕೆಲಸ ಮಾಡಿ ಇಲ್ಲಿ ಏನು ಲೋಕಲ್ಲಾಗಿ ಬೇಕಿರೋದು ಅಂತಂದ್ಬಿಟ್ಟು GB ವಿನಯ್ ಕುಮಾರ್ ಅನ್ನೋ ಒಂದು ಬ್ರ್ಯಾಂಡ್ನ ನಾನು ಕ್ರಿಯೇಟ್ ಮಾಡಿದ್ದೆ. ಅಂತಂದರೆ ಇಲ್ಲಿ ನಾಳೆ ಸಿದ್ದರಾಮಯ್ಯ ಸಾಹೇಬರು ಬಂದು ಪ್ರಚಾರ ಮಾಡ್ತಾರೆ, ಗ್ಯಾರಂಟಿಗಳ ಬಗ್ಗೆನೂ ಒಬ್ಬರ ಪ್ರಚಾರ ಆಗುತ್ತೆ, ಪ್ರಿಯಾಂಕಾ ಗಾಂಧಿಯವ್ರಿಗೂ ಕೂಡ ಪ್ರಚಾರ ಮಾಡ್ತಾರೆ. ಆದರೆ ಇಲ್ಲಿ ಜನಗಳಿಗೆ ಏನೋ ಒಂದು ಅಸಮಾಧಾನ ಇದೆ, ನೋವಿದೆ. 2 ಕುಟುಂಬಗಳ ವಿರುದ್ಧ, BJP ಹಾಗೂ ಕಾಂಗ್ರೆಸ್ ಶಾಮನೂರು ಸಿದ್ದೇಶ್ವರ ಕುಟುಂಬದ ವಿರುದ್ಧ ಅದು ಭಾಳ ಗಟ್ಟಿಯಾಗಿದೆ. ಅಂದರೆ ಈ ಗ್ಯಾರಂಟಿ ಸ್ಕೀಮ್ ಇರ್ಬೋದು, ಅಥವಾ ಯಾರದೇ ಭಾಷಣ ಇರ್ಬೋದು, ಅಥವಾ ಸೆಲೆಬ್ರಿಟಿ ಸ್ಟಾರ್ ಪ್ರಚಾರಕರು ಇರ್ಬೋದು, ಅದು ಯಾವುದೂ ಕೂಡ ಇಲ್ಲಿ ಜನಗಳ ಅಭಿಪ್ರಾಯನ ಚೇಂಜ್ ಮಾಡಲ್ಲ. ಅವರಿಗೆ ಬದಲಾವಣೆ ಬೇಕು. ಬಸವರಾಜ್ ಅವರೇ, ಇಲ್ಲಿ ಒಂದು ವಿನಯ್ ಕುಮಾರ್ ಸ್ಪರ್ಧೆಯಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅಡ್ಡಿ ಆಗತ್ತಾ ಅಂತಕ್ಕಂಥ ಸಹಜವಾದ ಪ್ರಶ್ನೆ ಇದೆ. ಯಾವುದೇ ರೀತಿಯ ಅಡ್ಡಿ ಆಗಲ್ಲ. ಇದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಈ ಬಾರಿ ನಮ್ಮಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಗೆದ್ದೇ ಗೆಲ್ತೀವಿ. ಕಾರಣ ಇಷ್ಟೇ, ನಮ್ಮ ತಾಯಿಯಂದರು ನೀವು ಹೇಳ್ದಂಗೆ ಈಗ 2,000 ರೂಪಾಯಿ ಏನು ನಮ್ಮ ತಾಯಿಯಂದ್ರೆ ನೆಮ್ಮದಿ ಜೀವನಕ್ಕೆ ಕೊಟ್ಟಿದ್ದೀವಿ ನಾವು, ಅದಕ್ಕೆ ಬೇರೆ ವ್ಯವಸ್ಥೆ ಕೊಟ್ಟಿಲ್ಲ. ಆ ತಾಯಿಯಂದ್ರ ವಿರುದ್ಧನೇ ಈ BJP ಅವರ ಸಹೋದ್ಯೋಗಿ ಯಾರು ಪ್ರಜ್ವಲ್ ರೇವಣ್ಣವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಅವರು ತಾಯಿಯಂದ್ರ ನಡತೆ ಬಗ್ಗೆ ಮಾತಾಡಿದ್ದಾರೆ. ಇವನ್ನೆಲ್ಲ ನಮ್ಮ ತಾಯಿಯಂದ್ರು ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ, ಮತಗಟ್ಟೆಗೆ ಕಾಯ್ತಾ ಇದ್ದಾರೆ. ಇವ್ರ ವಿರುದ್ಧ ಮತ ಚಲಾಯಿಸೋಕ್ಕೆ ನಮ್ಮ ತಾಯಿಯಂದ್ರು ಕಾಯ್ತಾ ಇದ್ದಾರೆ. 100ಕ್ಕೆ 100 ನಮ್ಮ ತಾಯಿಯರ ಆಶೀರ್ವಾದದಿಂದ ಈ ಬಾರಿ ನಾವು ಲೋಕಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಭಾ ಮಲ್ಲಿಕ್ ಅವರನ್ನು ಕಳಿಸ್ಕೊಡ್ತೀವಿ. BP ಹರೀಶ್ ಅವರೇ, ಮೋದಿ ಅನ್ನೋ ಫ್ಯಾಕ್ಟರ್ ಹೊರತುಪಡಿಸಿ BJP ಹತ್ರ ಏನಿದೆ ಸರ್ ಬೇರೆ? ನೋಡಿ, ನಮ್ಮ ವಿಶ್ವದ ಅನೇಕ ಅಭಿವೃದ್ಧಿ ರಾಷ್ಟ್ರಗಳು ಒಳ್ಳೆಯ ನಾಯಕನಿಲ್ಲದೆ ಆರ್ಥಿಕ ದಿವಾಳಿತನಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶವನ್ನು ಆರ್ಥಿಕವಾಗಿ ಮುನ್ನಡೆಸ್ಕೊಂತ ಹೋಗ್ತಾ ಇರಬೇಕಾದ್ರೆ, ಇವತ್ತು ಕಾಂಗ್ರೆಸ್ ಆಡಳಿತ ಮಾಡ್ತಾ ಇರಬೇಕಾದ್ರೆ ಭಾರತವನ್ನು ಬಡ ರಾಷ್ಟ್ರ ಅಂತ ಇದ್ದರು. ಕೇವಲ 10 ವರ್ಷದ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆಗಿದೆ. ಬಂಧುಗಳೇ, ಇನ್ನು 10 ವರ್ಷದಲ್ಲಿ ಭಾರತ ಅಭಿವೃದ್ಧಿ ರಾಷ್ಟ್ರ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿ. ಹಾಗಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ಮೋದಿ ಹೆಸರೇಳೆ ನಾವು ಮತವನ್ನು ಕೇಳ್ತೇವೆ. ಮೋದಿ ಮುಖ್ಯ, ನಮಗೆ ದೇಶ ಮುಖ್ಯ, ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಮುಖ್ಯ. ನಮಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಪಕ್ಷಗಳನ್ನು ತುಳಿತೇವೆ. ಭಾರತವನ್ನು ಪ್ರೀತಿಸ್ತಕ್ಕಂಥ, ಧರ್ಮವನ್ನು ಪ್ರೀತಿಸ್ತಕ್ಕಂಥ, ಈ ಭೂತಾಯಿಯನ್ನು ಪ್ರೀತಿಸ್ತಕ್ಕಂಥ ಪಕ್ಷಕ್ಕೆ ಜನತೆಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ. ಮೋದಿ ಅವರ ಹೆಸರನ್ನು ಹೊರತುಪಡಿಸಿದರೆ, ಹರೀಶ್ ಅವರೇ, ಮೋದಿ ಹೆಸರನ್ನು ಹೊರತುಪಡಿಸಿದರೆ 4 ಬಾರಿ ಗೆದ್ದಿರ್ತಕ್ಕಂಥ ಸಿದ್ದೇಶ್ವರರ ಒಂದು ಕೆಲಸವೂ ಕೂಡ ಚುನಾವಣೆಯಲ್ಲಿ ಪ್ರಸ್ತಾಪ ಆಗೋದು ಬೇಡವಾಗಾದ್ರೆ? ಸ್ವಾಮಿ ಸ್ಮಾರ್ಟ್ ಸಿಟಿ ಮಾಡಿದ್ದು ನಾವು. ಈ ಕ್ರೀಡಾಂಗಣ ಮಲ್ಲಿಕಾರ್ಜುನ್ ಅಂದರು, ಈ ಕ್ರೀಡಾಂಗಣ ಆಗಿದ್ದು 80ರ ದಶಕದಲ್ಲಿ ಈ ಕ್ರೀಡಾಂಗಣ ಪ್ರಾರಂಭ ಆಗಿದ್ದು. ಒಂದೊಂದೇ ಮೆಟ್ಲು, ಒಂದೊಂದೇ ಒಬ್ಬರೊಬ್ಬರು ಕಾಲದಲ್ಲಿ ಕಟ್ಸಿದ್ದಾರೆ. ಆದರೆ GM ಸಿದ್ದೇಶ್ವರ್ ಅವರು ಈಗ ಸುಮಾರು 8-10 ಕೋಟಿಯ ಟ್ರ್ಯಾಕನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಕೊಡಿಸಿರ್ತಕ್ಕಂಥದ್ದು. ಇವತ್ತು ಅನೇಕ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಎಲ್ಲ ಇರ್ಬೋದು, ಅನುದಾನ ಕೇಂದ್ರ ಸರ್ಕಾರದ್ದು. ಭಾರತ ಅಭಿವೃದ್ಧಿಯ ಪದದಲ್ಲಿ ಸಾಗ್ತಾ ಇದೆ, ವಿಶ್ವ ದರ್ಜೆಯಲ್ಲಿ ಗೌರವ ಪಡೆಯೋದಕ್ಕೆ ಮೋದಿ ಕಾರಣ ಅಂತಾರೆ. ಅವರು ಅಭಿವೃದ್ಧಿ ಭಾರತ ಪಥದಲ್ಲಿ ನಡೀತಾ ಇದೆ ಅಂತಾರಲ್ಲ, 1-2 ಹೇಳಕ್ಕೆ ಹೇಳಿ, ಭಾಳ ತುಂಬ ಏನು ಕೇಳ್ತಾ ಇಲ್ಲ. 1-2 ಯಾವ್ದಾರು ಒಂದು ಮಾಡಿರೋದು ಉದಾಹರಣೆ ಕೊಡೋಕ್ಕೆ. ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಇವರ ಚುನಾವಣೆ ಏನಿದ್ರು ಈಗ ಹೇಳಿದ್ರು, ಶ್ರೀಲಂಕಾ ಪಾಕಿಸ್ತಾನನ ಹೇಳಿದ್ರು. ಈ 10 ವರ್ಷದ
ಅವಧಿಲಿ ಶ್ರೀಲಂಕಾ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ. ಇನ್ನು 10 ವರ್ಷ ಏನಾರು ಇವ್ರಿಗೆ ಅಧಿಕಾರ ಕೊಟ್ರೆ ಆ ಪರಿಸ್ಥಿತಿ ಭಾರತಕ್ಕೆ ಬಂದರೂ ತಪ್ಪೇನಾಗಲ್ಲ. ಈಗ ಕರ್ನಾಟಕ ಬಂದಿದೆಯಲ್ಲ ಆ ಪರಿಸ್ಥಿತಿ, ಯಾನು ಬಂದಿಲ್ಲ. ತಾಯಿ ಅಂದ್ರೆ ನೆಮ್ಮದಿ ಕರ್ನಾಟಕಕ್ಕೆ ಬಂದಿದೆಯಲ್ಲ ಆ ಪರಿಸ್ಥಿತಿ. ನೀವು ಹೇಳಿ, ನಿಮಗೆ ಅಂತ ನೈತಿಕತೆ ಇದ್ರೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ವಾಪಸ್ ತೆಗಿತೀವಿ ಗ್ಯಾರಂಟಿಗಳನ್ನ ಇದಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಲ್ಲ ಸರ್. ಇವಾಗ ನಿಮ್ಮ ಪ್ರಣಾಳಿಕೆಯಲ್ಲಿ 1 ಲಕ್ಷ ಹೆಣ್ಮಕ್ಳು ಕೊಡ್ತೀವಿ ಅಂತ ಹೇಳಿದಿರಲ್ಲ, ಬಜೆಟ್ ಎಲ್ಲಿಂದ ತರ್ತೀರಾ ಸರ್? ಕೊಡ್ತೀವಿ. ಅವ್ರು ನಿಂತಿರೋಲ್ಲ 180. ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ಕರ್ನಾಟಕದ ವಿಷಯ ಬಿಡಿ, ಇಡೀ ದೇಶದಲ್ಲಿ ಮಹಿಳೆಯರಿಗೆ 1 ಲಕ್ಷ ಎಲ್ಲಿಂದ ಕೊಡ್ತೀರಿ ನೀವು? ಎಲ್ಲಿ ಬಜೆಟ್ ಅಲೋಕೇಟ್ ನಮ್ಮ ಮಾಡ್ತೀರಿ? ದೇಶ ಆರ್ಥಿಕ ಸಂಪನ್ಮೂಲ ಭರಿತಂತ ದೇಶ. 100ಕ್ಕೆ 100 ನಾವು ನುಡಿದಂತೆ ನಡಿತೇವೆ. ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಸಹ ನಾವು ಹೇಳಿದ್ದೀವಿ, ತಮಗೆ ಗೊತ್ತಿರಲಿ. ಈ ಒಂದು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಕಳೆದ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಸುಮಾರು 72,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ವಿ. ಕಳೆದ 10 ವರ್ಷದಲ್ಲಿ 1 ರೂಪಾಯಿ ಸಾಲ ಮನ್ನಾ ಮಾಡಿದಾರ ರೈತರದು? ರೈತರು ಪರವಾಗಿದ್ದಾರಾ ಇವರು? ಮನ್ನಾ ಮಾಡಿದ್ದಾರೆ. ಯಾರ್ದು ಮಾಡಿದ್ದಾರೆ? 22 ಕಾರ್ಪೊರೇಟ್ ಕಂಪನಿಗಳು, ಅದಾನಿ, ಅಂಬಾನಿ, ಮಲ್ಯ ಅನ್ನೋರ್ದ 22 ಕಾರ್ಪೊರೇಟ್ ಕಂಪನಿಗಳು 16 ಲಕ್ಷ ಕೋಟಿ ಕೋಟಿ ರೂಗಳನ್ನ ಮನ್ನಾ ಮಾಡಿದ್ದಾರೆ. ಅದಾನಿ ಅವರಿಗೆ ನಿಮ್ಮದೇ ಸರ್ಕಾರ ಇರೋ ಮುಖ್ಯಮಂತ್ರಿಗಳು ರೆಡ್ ಕಾರ್ಪೆಟ್ ಹಾಕಿ ಕರೀತಾರಲ್ಲ ಸರ್. ನಾವು ಇಂಡಸ್ಟ್ರಿಗಳ ಡೆವಲಪ್ಮೆಂಟ್ ಬಗ್ಗೆ ಕರಿತಿದ್ದೆ ಹೊರತು ಸಾಲ ಮನ್ನಾ ಮಾಡಕ್ಕೆ ಕರೀತಾ ಇಲ್ಲ. ಅದಾನಿ ವಿರುದ್ಧ ಮಾತಾಡ್ತೀರಿ ನೀವು? ಸಾಲ ಮನ್ನಾ ವಿರುದ್ಧ ನಾವು ಮಾತಾಡ್ತಿರೋದು ಬಿಜೆಪಿ ನೇತೃತ್ವ, ಮೋದಿ ನೇತೃತ್ವ ಈಗ ಬಿಜೆಪಿ ಕಾಂಗ್ರೆಸ್ನ ಆರೋಪ ಇರೋದು ಅಂಬಾನಿ ಅದಾನಿ ಉದ್ಧಾರ ಆಗ್ತಿದ್ದಾರೆ ಅಂತ. ಮತ್ತೆ ಅವರಿಗೆ ರೆಡ್ ಕಾರ್ಪೆಟ್ ಕರೀತೀರಿ ನೀವು? ಅಂಬಾನಿ ಅದಾನಿ ಉದ್ಧಾರ ಆಗ್ತಿದ್ದಾರೆ ಅಂತಲ್ಲ, ಅಂಬಾನಿ ಅದಾನಿನ ಬಿಜೆಪಿ ಉದ್ಧಾರ ಮಾಡ್ತಿದ್ದಾರೆ ಅಂತ ನಾವು ಮಾತಾಡ್ತಾ ಇರೋದು. ನಾನು ಅದನ್ನೇ ಪ್ರಶ್ನೆ ಕೇಳಿದ್ದು ಸರ್. 2-3 ರಾಜ್ಯಗಳಲ್ಲಿ ನಿಮ್ಮದೇ ಸಿಎಂಗಳು ಅವ್ರಿಗೆ ರೆಡ್ ಕಾರ್ಪೆಟ್ ಕರೀತಿದಾರಲ್ಲ, ಅದಾನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಯಾಕೆ ಕರೆಸ್ಕೊಳ್ತೀರಿ? ಇಂಡಸ್ಟ್ರಿಗಳು ಮಾಡಬೇಕು ಅಂತ ಸಂದರ್ಭ ಕರೀಲೇಬೇಕಾಗ್ತದೆ. ಆದ್ರೆ ನಾವು ಮನ್ನಾ ಮಾಡ್ತೀವಿ ಅಂತ ಏನು ಕರೆದಿಲ್ವಲ್ಲ. ನೀವೇ ಬೆಳೆಸ್ತಾ ಇದ್ದೀರಲ್ರಿ. 16 ಲಕ್ಷ ಕೋಟಿ ಮನ್ನಾ ಮಾಡಿದ್ರಿ. ಯಾವ ನೈತಿಕತೆ ಇದೆ ನೀವು? ನಮ್ಮ ರೈತರನ್ನ ಯಾವ ರೀತಿ ನೀವು ನಡೆಸ್ಕೊಂಡಿದ್ದೀರಿ? ಸುಮಾರು ಲಕ್ಷಾಂತರ ರೈತರು, ಒಂದು ನಿಮಿಷ ಶಾಸಕರೇ ಮಾತಾಡಿ, ಸುಮಾರು ಲಕ್ಷಾಂತರ ರೈತರು ದೆಹಲಿಲಿ ಗಡಿ ಭಾಗದಲ್ಲಿ ಉಪವಾಸ ಕೂತರು. ಹೋದ್ರ ನಿಮ್ಮ ಮೋದಿ ಒಂದಿನಾರು ಹೋಗಿ ಏನು ಕಷ್ಟ ಅಂತ ಕೇಳಿದ್ರ? ಸುಮಾರು 100 ರೈತರು ಸಾವಿಗೀಡಾದ್ರು. ಒಂದಿನಾರು ನಿಮ್ಮ ಪಕ್ಷದ ವತಿಯಿಂದ ಯಾರು ಒಬ್ರಿಗೆ ಸಾಂತ್ವನ ಹೇಳಿದ್ರ? ಯಾವುದೇ ಕಾರಣಕ್ಕೂ ಇವ್ರದ ಉದ್ದೇಶ ಒಂದೇ, ಅದಾನಿ ಅಂಬಾನಿ ಅಂತ ಕೈಗಾರಿಕೋದ್ಯಮಿಗಳಿಂದ ಚುನಾವಣೆಗೆ ದುಡ್ಡು ಪಡೆಯೋದು, ಚುನಾವಣೆನ ದುಡ್ಡಲ್ಲಿ ಚುನಾವಣೆ ಮಾಡೋದು, ಇವರು ಅಧಿಕಾರ ಅನುಭವಿಸೋದು ಬಿಟ್ರೆ ಅಭಿವೃದ್ಧಿ ಶೂನ್ಯ. ಲೋಕಸಭೆ ಆಡಳಿತ ಪಕ್ಷ ಆಗಲಿಕ್ಕೆ 273 ಸೀಟ್ಗಳು ಬೇಕು. ಇವರು ಕಾಂಗ್ರೆಸ್ನವರು 190 200 ನಿಂತಿದ್ದಾರೆ. ಅದರೊಳಗೆ ಇಬ್ಬರು ತಮ್ಮ ಇದು ನಾಮಿನೇಷನ್ ವಿತ್ಡ್ರಾ ಮಾಡ್ಕೊಂಡು ಬಿಜೆಪಿಗೆ ಜೈ ಅಂದಿದ್ದಾರೆ. ಇವರು ಇರೋದೇ 170-80 ಜನ ನಿಂತಿದ್ದಾರೆ. ಇವರು ತುಂಬಾ ಒಳ್ಳೆ ಪಾಯಿಂಟ್ ತೆಗೆದ್ರಿ. ನಾನು ಪ್ರಶ್ನೆ ಕೇಳಿ ಸರ್. ಈಗ ಪಕ್ಷಗಳನ್ನ ಒಡೆಯೋದು ಮತ್ತೆ ಅಧಿಕಾರಕ್ಕೆ ತಂದುಕೊಳ್ಳೋದು ಒಂದು, ಆದ್ರೆ ಕ್ಯಾಂಡಿಡೇಟ್ನೇ ತಗೊಂಡ್ಬಿಟ್ರೆ ಹೆಂಗೆ ಸರ್? ಒಂದ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದೀವಲ್ಲ ಸರ್ ನಾವು. ಕೇಳಿ, ಅವರು ಕಾಂಗ್ರೆಸ್ಸಿನ ಎಲ್ಲ ಪ್ರಮುಖ ಕಾರ್ಯಕರ್ತರು ಬಿಜೆಪಿ ಸೇರಿದ ಮೇಲೆ ಅಭ್ಯರ್ಥಿ ಒಬ್ಬನೇ ನಾನೇನು ಮಾಡಬೇಕು ಅಂತೇಳಿ ಅವ್ನು ಬಂದಿರತಕ್ಕಂಥದ್ದು, ಪಕ್ಷ ಸೇರಿಸ್ಕೊಂಡಿಲ್ಲ. ಅದು ಮುಖ್ಯ ಅಲ್ಲ. ಮುಖ್ಯವಾಗಿ ಇವರು ಪ್ರಣಾಳಿಕೆಯಲ್ಲಿ 1 ಲಕ್ಷ ಅದು ಇದು ಹೇಳಿದ್ದಾರೆ. ಇದು ಅವರ ಒಂದು ಇಂಡಿಯಾದ ಪ್ರಣಾಳಿಕೆ ಆಗಬೇಕಾಯ್ತು. ಇದು ಇಂಡಿಯಾದ ಪ್ರಣಾಳಿಕೆ ಅಲ್ಲ, ಕಾಂಗ್ರೆಸ್ನವ್ರ ಪ್ರಣಾಳಿಕೆ ಹೇಳಿದ್ದಾರೆ. ಇವತ್ತು ನಮ್ಮ ಪ್ರಣಾಳಿಕೆ NDA ಪ್ರಣಾಳಿಕೆ. ಆ ರೀತಿ ಇವರು ಇಂಡಿಯಾ ಪ್ರಣಾಳಿಕೆ ಅಲ್ಲ. ಇವರು ಕಾಂಗ್ರೆಸ್ ನಿಂತಿರೋದೇ 190. ಇವರು ಅಧಿಕಾರ ಬರೋದೇ 30-40 ಸೀಟ್ ಬರ್ತಾರೆ. ಇವ್ರು ಕೊಡಲಿಕ್ಕೆ ಎಲ್ಲಿಂದ ಸಾಧ್ಯ ಇದೆ ಹೇಳಿ? ಇವರೇನಾದರೂ 300-400 ಸ್ಪರ್ಧೆ ಮಾಡಿದರೆ ಆ ಪ್ರಣಾಳಿಕೆ ಒಪ್ಕೊಳ್ತಾ ಇದ್ವಿ. ನಿಂತಿರೋದೇ 273. ಇವ್ರು ನಿಂತಿಲ್ಲ, 190 ಏನೋ ನಿಂತಿದ್ದಾರೆ. ಇವ್ರು ಆ ಪ್ರಣಾಳಿಕೆ ಹೇಳೋದ್ರಲ್ಲಿ ಅರ್ಥ ಇದೆನಾ? ರೈಟ್ ವಿನಯ್, ಇವರಿಬ್ಬರು ಜಗಳದಲ್ಲಿ ಪಕ್ಷೇತರನ್ನು ಗೆಲ್ಲಿಸಿ ಅಂತ ನಾನು ಹೇಳ್ತಾ ಇರೋದು. ದಾವಣಗೆರೆಯಲ್ಲಿ ಎರಡೂ ಪಾರ್ಟಿಗಳಿಗೆ ಇವತ್ತು ಬೇಕಾಗಿರೋದು ನಂಬರ್ಸ್, ನಾಟ್ ಮೆಂಬರ್ಸ್. ಎರಡೂ ಪಾರ್ಟಿಗಳಿಗೆ ಇವತ್ತು ಬೇಕಾಗಿರೋ ನಂಬರ್ಸ್, ನಾಟ್ ಮೆಂಬರ್ಸ್. ಈಗ ಅಲ್ಲಿ ಒಂದು ಗ್ಯಾರಂಟಿ ಹೆಸರಲ್ಲಿ, ಒಂದು ಮೋದಿ ಹೆಸರಲ್ಲಿ ಇವರಿಗೆ ಅಲ್ಲಿ ಜಾಸ್ತಿ ನಂಬರ್ಗಳು ಬೇಕು. ಇನ್ನು ನಮಗೇನಪ್ಪ ಬೇಕಾಗಿರೋದು? ದಾವಣಗೆರೆ, ನೀವು ಯಾರು ಎಷ್ಟೇ ರಾಷ್ಟ್ರದ ಬಗ್ಗೆ ಹೇಳಿ, ರಿಲಿಜಿಯನ್ ಬಗ್ಗೆ ಹೇಳಿ, ಪಾಕಿಸ್ತಾನದ ಬಗ್ಗೆ ಹೇಳಿ, ಇಲ್ಲಿ ದಾವಣಗೆರೆಯಲ್ಲಿ ವಾಸ ಮಾಡ್ತಿರೋ ಜನಗಳಿಗೆ ಅದು ನೇರವಾಗಿ ಎಫೆಕ್ಟ್ ಆಗಲ್ಲ. ಇಲ್ಲಿ ಬೇಕಾಗಿರೋದೇನು? ದಾವಣಗೆರೆಯಲ್ಲಿ ಮನೆ ಇಲ್ದರಿಗೆ ಮನೆ ಬೇಕಾಗಿರೋದು, ಎಜುಕೇಶನ್. ವಿಧಾನಸಭಾ ಚುನಾವಣೆ ನಡೆಯೋ ಪ್ಯಾಟ್ರನ್ನೇ ಬೇರೆ ಇರುತ್ತೆ, ಲೋಕಸಭಾ ನಡೆಯೋ ಪ್ಯಾಟ್ರನ್ನೇ ಬೇರೆ ಇರುತ್ತೆ. ಲೋಕಸಭಾ ಎಲೆಕ್ಷನ್ ಅಂದಾಗ ಜನ ದೇಶ ನೋಡ್ತಾರೆ, ವಿಧಾನಸಭೆ ಅಂದಾಗ ನನಗೇನು ಸಿಗುತ್ತೆ ಅಂತ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಅದು ತಪ್ಪು ಅಂತ ಹೇಳ್ತಾ ಇರೋದು. ಇಲ್ಲಿ
ಇಲ್ಲಿ ದೇಶ ತಂತಾನಾಗೆ ಬೆಳೀತದೆ. ಯಾವಾಗ ಒಂದು ಡಿಸ್ಟ್ರಿಕ್ಟ್ ಬೆಳೀತದೆ, ಈಗ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದರು ಕಾಂಗ್ರೆಸ್ ಗೌರ್ಮೆಂಟು, ಅಂದರೆ UPA ಗೌರ್ಮೆಂಟ್ ಅಲ್ಲ, ಇದು BJP ಗೌರ್ಮೆಂಟು. ಅಂದರೆ ಅತಿ ಬ್ಯಾಕ್ವರ್ಡ್ ಇರೋ ಡಿಸ್ಟ್ರಿಕ್ಟ್ನ ಡೆವಲಪ್ ಮಾಡಬೇಕು ಅಂತಂದು. ಈಗ ಒಬ್ಬ MP ಕೆಲಸ ಏನೋ ಆ ಕಾನ್ಸ್ಟಿಟ್ಯೂಯೆನ್ಸ್ನ ಡೆವಲಪ್ ಮಾಡೋವಂಥದ್ದು. ನಾವು ಈಗ ಬಾಟಮ್ ಅಪ್ ಅಪ್ರೋಚ್ನ ಮರೆತುಬಿಟ್ಟು ಟಾಪ್ ಡೌನ್ ಅಪ್ರೋಚ್ನ ಮಾಡ್ತಾಯಿದ್ದೀವಿ. ಅಂದರೆ ಮೇಲೆ ನಂಬರ್ಗಳನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿ ಅಲ್ಲಿಂದ ಅಭಿವೃದ್ಧಿನ ಕಳಿಸ್ತೀವಿ ಅಂತಂದು. ಇದು ಪ್ರಜಾಪ್ರಭುತ್ವದ ಕೊಲೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರೋವಂಥದ್ದು. ಇಲ್ಲಿ ದಾವಣಗೆರೆನಲ್ಲೂ ಆಗ್ತಾ ಇದೆ, ಅಲ್ಲಿ ಡೆಲ್ಲಿನಲ್ಲೂ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಟ್, ಇವಾಗ ಕಾರ್ಯಕರ್ತರನ್ನ ಮಾತಾಡ್ಸೋ ಸಮಯ. ಕಾರ್ಯಕರ್ತರು ಮೇಲಿರುವಂತಹ ನಾಯಕರನ್ನ ಪ್ರಶ್ನಿಸ್ತಾರೆ. ಇವಾಗ ಹರೀಶ್ ಅವರು KJP BJP ಅಂತ ಮಾಡ್ಕೊಂಡ್ರು, ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಈಗ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡಕ್ಕೆ ಬರ್ತಾರೆ. ಈಗ ಹಿಂದೆ ನರೇಂದ್ರ ಮೋದಿ ಅವರು ಹೇಳ್ತೆ ಕೇಳ್ರಿ, ಇಂಡಸ್ಟ್ರಿಯಲ್ ಇರೋದು 14 ಲಕ್ಷ ಕೋಟಿ ಮನ್ನಾ ಮಾಡಿದ್ರು. ಆ 14 ಲಕ್ಷ ಕೋಟಿಯಲ್ಲಿ ಐತಲ್ರಿ ಇವತ್ತು 1 ಲಕ್ಷ ಮಹಿಳೆಯರಿಗೆ ಕೊಡ್ತಾರೆ. ತಿಳ್ಕೊಂಡ್ರಿ, ಇಂಡಸ್ಟ್ರಿಯಲ್ ಮನ್ನಾ ಮಾಡಿದಂಗೆಲ್ಲ ಸಾಮಾನ್ಯ ಜನಗಳಿಗೆ ಕೊಡ್ಬೇಕು. ಇವತ್ತು ಆರ್ಥಿಕತೆ ಅಂದ್ರೆ ಜನಗಳಿಗೆ ಕೊಟ್ಟರೆ ಇವತ್ತು ಅನುಕೂಲ ಆಗುತ್ತೆ. ಇನ್ನೂ ಒಂದು ಹೇಳ್ತೇನೆ ರೀ, ನಮ್ಮ ಭಾರತದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ. ಹೆಂಗೆ ಕಲೆಕ್ಷನ್ ಆಯ್ತು? ಇವತ್ತು ಕೊಟ್ರೆ ಇನ್ನೊಬ್ಬರಿಂದ 4 ಜನಕ್ಕೆ ಮುಖಾಂತರ ಟ್ಯಾಕ್ಸ್ ಬರುತ್ತೆ. ಹರೀಶ್ ಅವರೇ ಇದನ್ನು ಅರ್ಥ ಮಾಡ್ಕೊಳ್ರಿ. 11,500 ಲಕ್ಷಗಳನ್ನು ಯಾಕೆ SC ST OBC ನಿಗಮನದಿಂದ ವಾಪಸ್ ಪಡೆದ್ರಿ? ಅಷ್ಟೊಂದು ಆರ್ಥಿಕವಾಗಿ ಸದೃಢವಾಗಿದ್ದರೆ ನಮ್ಮ ಕಾಲದಲ್ಲಿ ಕೇಳಿದವ್ರಿಗೆಲ್ಲ ಗಂಗಾ ಕಲ್ಯಾಣ ಕೊಡ್ತಾಯಿದ್ವಿ. ನೋಡಿ, ನೀವು ಶ್ರಮಿಕರ ಹೊಟ್ಟೆ ಮೇಲೆ ಹೊಡೆದಿದ್ದೀರಾ, ಅಧಿಕಾರಕ್ಕೋಸ್ಕರವಾಗಿ ಶ್ರಮಿಕರ ಹೊಟ್ಟೆ ಮೇಲೆ ನೀವು ಹೊಡೆದಿದ್ದೀರಾ. ಆಮೇಲೆ ನೀವು ಲೋಕಸಭೆ ಗ್ಯಾರಂಟಿಗೆ ಏನು ನೀವು ಕೊಟ್ಟಿದ್ದೀರಿ, ನಿಮಗೆ ಯಾವುದೇ ನೈತಿಕತೆ ಇಲ್ಲ. ನೀವು ಗೆಲ್ಲೋದು 25-30, ನೀವೇನಣ್ಣ 1 ಲಕ್ಷ ಕೊಡ್ತೀರಾ? ವಿನಯ್ ಕುಮಾರ್ ಅವರು ಪಕ್ಷಕ್ಕೆ ಎಷ್ಟು ವರ್ಷದಿಂದ ಬಂದಿದ್ದಾರೆ, ಆಮೇಲೆ ಎಷ್ಟು ಪ್ರತಿಭಟನೆಗಳು ಮಾಡಿದ್ದಾರೆ, ಏನು ಅನುಭವ ಇದೆ, ಯಾವ ಬಾವುಟ ಕಟ್ಟಿದ್ದೀರಾ? ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡ್ಕೊಂಡಿರಿ ಅಂದರೆ ಈಗ ಎಲ್ಲ ಡೀಲ್ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ? ಅಲ್ರಿ ವಿನಯ್ ಕುಮಾರ್ ಅವರೇ, ನೀವು ನಮ್ಮ ಕಾಂಗ್ರೆಸ್ಸಿಗೆ ಬಂದು ನಮ್ಮ ಕಾಂಗ್ರೆಸ್ಸಲ್ಲಿ ಒಂದು ಪೋಸ್ಟ್ ತಗೊಂಡಿದ್ದೀರಿ. ಕಾಂಗ್ರೆಸ್ಸಿನಲ್ಲಿ ಇದ್ದು ದ್ರೋಹ ಮಾಡಬಾರ್ದು. ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಕೊಲೆ. ಇದು ಈ ಸಾರಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಭಾಳ ಖುಷಿಯಿಂದ ಆಚರಣೆ ಮಾಡಿದ್ವಿ. ಯಾಕಂದ್ರೆ ಹೋದ ವರ್ಷ ಮಾಡಿದ್ರು ಹಲಾಲ್ ಕಟ್, ಜಟ್ಕಾ ಕಟ್, ಆ ಕಟ್, ಈ ಕಟ್, ಜನರ ತಲೆ ತಿಂದು ಹಾಕ್ಬಿಟ್ರು. ವಿನಯ್ ಅವರಿಗೆ ನೇರವಾದ ಪ್ರಶ್ನೆ ಕೇಳಲಾಯಿತು. ಇದು ನಮ್ಮ ದೇಶದ ದುರಂತ. ಪ್ರತಿಭಟನೆ ಮಾಡೋದೇ ಕಾಂಟ್ರಿಬ್ಯೂಷನ್ ಅಂತ ಅನ್ಕೊಳ್ತಾರೆ, ಬೀದಿಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡೋದೇ. ಇವಾಗ ನಾನು ಸುಮಾರು 15 ವರ್ಷದಿಂದ ಪಕ್ಷದಲ್ಲಿ ಇಲ್ಲದೇ ಇರ್ಬೋದು, ಆದರೆ ಪ್ರಜಾಪ್ರಭುತ್ವ ಉಳಿಸೋ ಬೆಳೆಸೋ ಕೆಲಸ ಮಾಡಿದ್ದೀನಿ. 10 ವರ್ಷದಲ್ಲಿ ನಾನು ದೇಶಕ್ಕೆ ನೀಡಿರುವಂಥ IAS IPS ಅಧಿಕಾರಿಗಳು ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ, ಪ್ರಜಾಪ್ರಭುತ್ವಬದ್ಧವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನ ಕೊಟ್ಟಿದ್ದೀನಿ. ಒಬ್ಬ ಜಿಲ್ಲಾಧಿಕಾರಿ ಇವತ್ತು ಸಂವಿಧಾನಬದ್ಧವಾಗಿದ್ದರೆ ಅವರು ಎಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಅಂತ ನಮಗೆಲ್ಲ ಗೊತ್ತಿದೆ. ಇದು ಆಯಿತು. ಇನ್ನೊಂದು ಪ್ರದೀಪ್ ಈಶ್ವರ್ ಅವರು ಏನು ಬಾವುಟನ ಇಟ್ಟಿದ್ರು, ಏನು ಕೆಲಸ ಮಾಡಿದ್ರು, ಕಾಂಟ್ರಿಬ್ಯೂಷನ್ ಏನು ಕೊಟ್ಟಿದ್ರು ಪ್ರದೀಪ್ ಈಶ್ವರ್ ಅವರು? ಏನು ಕೊಟ್ಟಿರಲಿಲ್ಲ. ನೇರವಾಗಿ ಕರ್ಕೊಂಡ್ಬಂದ್ರಿ ಪ್ರದೀಪ್ ಈಶ್ವರ್ ಅವ್ರನ್ನ. ಅದೇ ರೀತಿ ಈಶ್ವರ್ ಖಂಡ್ರೆ ಅವ್ರ ಮಗ ಯಾವ ಬಾವುಟನ ಇಟ್ಟಿದ್ದಾರೆ, ಅವರೇ ಒಂದು ಸ್ಪೀಚ್ ನೋಡಿದೆ ಸುಪ್ರೀಂ ಕೋರ್ಟಲ್ಲಿ, ನಾನು ಲಾಯರ್ ಅಂತಂದ್ಬಿಟ್ಟು. ಅವರು ಒಂದೇ ಕ್ರೆಡೆನ್ಷಿಯಲ್ಲು, ಒಂದೇ ಕ್ರೆಡಿಟ್ಟು, ಮಿನಿಸ್ಟರ್ ಮಗ ಅನ್ನೋದು. ನಮಗೂ ಅವಕಾಶ ಕೊಡಿ ಅಂತ ಕೇಳಿದಾಗ ನೀವು ಪಕ್ಷಕ್ಕೆ ಏನು ಬಾವುಟ, ರಾಮಪ್ಪ ಬೋಳಪ್ಪ ಏನೇನೋ ಅಂತ ಕೇಳೋದು ಅಲ್ಲ ರೀ. ಒಬ್ಬ ವ್ಯಕ್ತಿ ನಿಸ್ವಾರ್ಥ ಸೇವೆ ಮಾಡೋದಕ್ಕೆ ಬಂದಿದ್ದಾನೆ ಅಂತಂದಾಗ ಸಮಾಜ ಜೊತೆಗೆ ಬಂದು ಅವ್ರನ್ನ ಬೆಳೆಸೋದನ್ನು ಕಲಿಬೇಕು. ಒಂದು ಕುಟುಂಬಕ್ಕೆ ನಿಷ್ಠರಾಗಿ ನಿಮ್ಮ ಸ್ವಾಭಿಮಾನ ಮಾರ್ಕೊಳ್ಳೋದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.